ಓ ಏನೋ ಜನ ಇದು ಪೋನ. ಅಯ್ಯೋ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡು. ಏನು ಗುರು ಇದು? ಹೌದಾ? ನೋಡು ನೋಡು, ಮೈಸೂರು ಬೆಂಗಳೂರು ಕನ್ವರ್ಟ್ ಆಗ್ತಾ ಇರೋದನ್ನ ನೋಡು. ನಾನು ಮೈಸೂರು ರೋಡ್ಗಳಲ್ಲಿ ಗಾಡಿ ಹೊಡೆಯೋ ಮಜಾನೇ ಬೇರೆ, ಸಕ್ಕತ್ತಾಗಿದೆ ರೋಡ್ಗಳು ಮಾತ್ರ. ನಮ್ಮ ಬೆಂಗಳೂರಲ್ಲಂತೂ ಯಾರು ರೋಡಿಗೆ ಹೋದ್ರೂ ಗುಂಡಿ ಗುಂಡಿ ಇಲ್ದಿರೋ ರೋಡೇ ಇಲ್ಲ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಹೊಸ ಬೈಕಲ್ಲಿ ಫಸ್ಟ್ ರೈಡ್ ಹೋಗ್ತಾ ಇರೋದು ಮೈಸೂರಿಗೆ. ಈ ವಿಡಿಯೋ ನೋಡೋದ್ರಿಂದ ಎರಡು ಅಡ್ವಾಂಟೇಜಸ್ ಇದೆ. ಒಂದು, ಹಿಮಾಲಯ ತಗೊಳ್ಳೋರಿಗೆ ಸರ್ವಿಸ್ಗಿಂತ ಮುಂಚೆ ಎಷ್ಟು ಮೈಲೇಜ್ ಬರುತ್ತೆ ಅಂತ ಹೇಳ್ತೀನಿ. ಎರಡು ಹೇಳ್ತೀನಿ. ಒಂದು, ನೀವು ಸಿಟಿಲಿ ಓಡಿಸಿದ್ರೆ ಎಷ್ಟು ಮೈಲೇಜು ಆಲ್ರೆಡಿ ಓಡಿಸಿದ್ದೀನಿ. ಟ್ರಿಪ್ 2ಅಲ್ಲಿದೆ. ಟ್ರಿಪ್ 1 ನಾನು ರೀಸೆಟ್ ಮಾಡಿದ್ದೀನಿ. ಸೊ ನಮ್ಮ ಪ್ಲ್ಯಾನ್ ಇರೋದು ಏನು ಅಂತ ಅಂದರೆ ಶಿವನ ಸಮುದ್ರ ಆದಮೇಲೆ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ, ಅದಾದಮೇಲೆ ಅಲ್ಲಿಂದ ಮೈಸೂರು ರೀಚ್ ಆಗೋದು. ಸೊ ನಿಮ್ಮ ವಿಡಿಯೋ ಕೊನೆ ತನಕ ನೋಡಿ, ಕೊನೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಮೈಲೇಜ್ ಬರುತ್ತೆ, ಸಿಟಿಲಿ ಎಷ್ಟು ಬರುತ್ತೆ, ಮತ್ತು ಲಾಂಗ್ ರೈಡಲ್ಲಿ ಎಷ್ಟು ಬರುತ್ತೆ ಸರ್ವಿಸ್ಗಿಂತ ಮುಂಚೆ ಹಿಮಾಲಯ 450 ಅಂತ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಏನು ಅಂತಂದರೆ, ಈ ರೂಟ್ ನಾವು ತೊಗೊಂಡಿರೋದು ನಾವು ಶಿವನ ಸಮುದ್ರ ಮತ್ತು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ನೋಡಬೇಕು. ಸೊ ಆ ಒಂದು ರೀಸನ್ಗೋಸ್ಕರ ನಾವು ಈ ರೂಟ್ನ ಚೂಸ್ ಮಾಡಿದ್ದೀವಿ. ನೆಕ್ಸ್ಟು ಸ್ಟಾಪು ಕನಕಪುರದಲ್ಲೇ ತಿಂಡಿ ತಿನ್ನೋದು. ಇವಾಗ ಟೈಮು 6:28 ಆಗಿದೆ. ಹೊರಟಾಗ ಅರೌಂಡ್ 6:15 ಆಗಿತ್ತೇನೋ. ಸೊ ಆ ಪಕ್ಕದಲ್ಲಿ ಬೈಪಾಸ್ ಇದೆ. ಸೊ ಹಂಗೆ ಸ್ಟ್ರೈಟ್ ಅದೇ ರೋಡಲ್ಲಿ ಬಂದಿದ್ದು ನಾವು. ಹಂಗೆ ಕಂಟಿನ್ಯೂ ಆಗಿದ್ದರೆ ನಾವು ಶಿವನ ಸಮುದ್ರ ಸೈಡ್ ಹೋಗ್ತಿದ್ವಿ. ಸೊ ಲೆಫ್ಟ್ ಸೈಡಲ್ಲಿ ಡಿವಿಯೇಷನ್ ಬರುತ್ತೆ, ಮ್ಯಾಪ್ ಹಾಕ್ಕೊಳ್ಳಿ. ಸೊ ಡಿವಿಯೇಷನ್ ಇದು ಎಂಟ್ರಿ ಆಗುತ್ತೆ ಕನಕಪುರಕ್ಕೆ. ಸೊ ನಾವು ಅಲ್ಲಿ ಹೋಗೋದು ಬಿಟ್ಟು ಕನಕಪುರಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲಿರುವಂತಹ ಒನ್ ಆಫ್ ದ ಫೇಮಸ್ ಹೋಟೆಲು ವಾಸು ಹೋಟೆಲ್ಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ವಾಸು ಸಿನ್ಸ್ 1969. ಏನು ಬರುತ್ತೆ? ಇಲ್ಲೊಂದು ಚೇರ್ ಹಾಕ್ಸ್ಬಿಡೋಣ ಸುಮ್ಮನೆ ಅದ್ರ ಮೇಲ್ಗಡೆ. ಚೇರ್ ಬರುತ್ತಲ್ಲ, ಆ ಚೇರ್ ಕಾಲು ಕಟ್ ಮಾಡಿಬಿಟ್ಟು ಕಾಲು ಬರೀ ವರ್ಕಳದ ಮಾತ್ರ ಇರುತ್ತೆ, ಕಟ್ಟಿಬಿಡೋಣ. ಅದ್ರ ಮೇಲೆ ಕೂತ್ಕೊಂಡ್ಬಿಡು, ಇದ್ರ ಮೇಲೆ ಕಾಲು ಹಿಡ್ಕೊ, ಇಲ್ಲಿ ಈಸಿ ಅವಾಗ. ಹಾಂ, ಆಫೀಸಲ್ಲಿ ಇರ್ತಲ್ಲ, ತಿರ್ಗಾ ಚೇರ್ ಹಾಕ್ಸ್ಬಿಡೋಣ, ಸುತ್ತ ತಿರ್ಗ. ಹ್ಞೂ ಊಷ್ಟು. ಸೊ ವಾಸು ಹೋಟೆಲ್ ಒನ್ ಆಫ್ ದ ಫೇಮಸ್ ಹೋಟೆಲ್ ಇನ್ ಕನಕಪುರ. ಸೊ ಇಲ್ಲಿ ಬಂದು ಇವಾಗ ಜಸ್ಟ್ ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಬಂದಾಗ ಒಂದು 7:10 ಆಗಿತ್ತು ಅನ್ಸುತ್ತೆ. ಈಗ 7:40, 30 ಮಿನಿಟ್ಸ್ ಆಯಿತು ತಿಂಡಿ ಬ್ರೇಕ್ ನಾವು ಕೊಟ್ಟು. ಇಲ್ಲಿ ಅಥೆಂಟಿಕ್ ಆಗಿರುವಂತಹ ಒಂದು ಮಸಾಲೆ ದೋಸೆ ಸಿಗುತ್ತೆ. ನೀವು ಈ ಕಡೆ ಬಂದರೆ ಖಂಡಿತವಾಗಿ ಟೇಸ್ಟ್ ಮಾಡಿ. ಆ ಟೇಸ್ಟ್ ಮಾತ್ರ ಅಥೆಂಟಿಕ್ ಆಗಿತ್ತು. ಹಳೇ ಮಸಾಲೆ ದೋಸೆ ಸ್ಟೈಲು ತುಂಬಾ ಚೆನ್ನಾಗಿದೆ. ಟೇಸ್ಟು ಟ್ರೈ ಮಾಡಿ. ಆಮೇಲೆ ರವೆ ಇಡ್ಲಿ ತೊಗೊಂಡಿದ್ವಿ. ರವೆ ಇಡ್ಲಿನೂ ಚೆನ್ನಾಗಿತ್ತು. ಅದಕ್ಕೆ ಸಾಗು ಕೊಟ್ಟಿದ್ದು, ಸಾಗುನೂ ಚೆನ್ನಾಗಿತ್ತು. ವಡೆ ಮಾತ್ರನೂ ಅಷ್ಟೇ, ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟು. ಸೊ ನೀವೇನಾದರೂ ಈ ಕಡೆ ಹೋಗ್ತಾ ಇದ್ದೀರಾ ಅಂದಾಗ ಕನಕಪುರದಲ್ಲಿ ಬಂದರೆ ವಾಸು ಹೋಟೆಲ್ ಟ್ರೈ ಮಾಡಿ. 50 ರೂಪಾಯಿ ದೋಸೆ, 30 ರೂಪಾಯಿ ರವೆ ಇಡ್ಲಿ, 20 ರೂಪಾಯಿ ವಡೆ, ಒಂದು ನಾರ್ಮಲ್ ಒಳ್ಳೆ ಬಜೆಟ್ ರೇಂಜಲ್ಲೇ ಇದೆ ಪ್ರೈಸಸ್ ಎಲ್ಲ. ಬಸವೇಶ್ವರ ಪ್ರೌಢಶಾಲೆ ಇದೆಲ್ಲ ಇಲ್ಲಿ ಲೆಫ್ಟ್ ತೊಗೋಬೇಕಿದ್ರು ಪಕ್ಕನೇ ಹಲ್ಸಳ್ಳಿ ಗೇಟ್. ಸೊ ಇಲ್ಲಿಂದ ಶಿವನ ಸಮುದ್ರ ಒಂದು 20 ಕಿಲೋಮೀಟರ್ ಇರ್ಬೋದು. ಪಕ್ಕ ಹಿಂಗೆ ಹೋಗೋದಾ? ಆಫ್ ರೋಡ್ ಬಂದ್ಬಿಟ್ವಲ್ಲ ಅಲ್ಲಿ. ಹಾಂ, ಯಾರೂ ಇಲ್ಲ ಬೇರೆ ಕೇಳೋಕ್ಕಿಲ್ಲಿ. ಈ ಗೂಗಲ್ ಮ್ಯಾಪು ತಗೊಂಡ್ರೆ ಇದೇ ಕತೆ. 7.9 ಹಿಂಗೆ ಹೋಗ್ಬೇಕಾಗಿಂದ ನಾವು. ಯಪ್ಪ, ಅಣ್ಣ ಹಿಂಗೆ ಶಿವನ ಸಮುದ್ರ ಹಿಂಗೆ ಹೋಗೋದಾ? ಇದು ಶಿವನ ಸಮುದ್ರಕ್ಕೆ ಹೋಗ್ಬೇಕಂದ್ರೆ ಹಾಂ ಹಾಂ ಹಾಂ
ಡೆಡ್ ಎಂಡ್ ಇದೆ ಹಿಂಗೆ ಹೋಗಿ ಹಾಂ ಮುಂದೆ ಒಂದು ತಾರ್ ರೋಡ್ ಸಿಗುತ್ತೆ. ಥ್ಯಾಂಕ್ಸ್ ಅಣ್ಣ, ನೋಡ್ತೀನಿ. ಹಾಂ ನೀವು ಗಮನಿಸಿ ಹೋಗ್ಬೇಕು ಅದೆಲ್ಲ ರೈಟ್ ತೊಗೊಂಡು ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಡೆಡ್ ಎಂಡು. ಹಿಂಗೆ ಮುಂದೆ ಹೋದ ತಕ್ಷಣ ಸ್ಟಾರ್ಟಿಂಗ್ ರೈಟ್ ಹಾಂ ಒಂದೇ ರೋಡ್. ಹಾಂ ಮತ್ತೆ ಮಧ್ಯ ಸಿಕ್ಕೊಂಡು ಹ್ಞೂ ಲೆಫ್ಟ್ ಅಲ್ಲಿ ಅಲ್ಲಿ ಹೋಗ್ಬೇಕಾ? ರೈಟ್ ತಿರುಗಿದ್ರೆ ಮತ್ತೆ ಪಡೆದ ರೋಡ್ ಬರ್ತದೆ. ಹೌದಾ? ನೀವು ಲೆಫ್ಟ್ ತಿರುಗಿದ್ರೆ ಗಮನಿಸಿ ಬರ್ತದೆ. ಹಾಂ ವಾಪಸ್ ಅಲ್ಲಿ ಡೆಡ್ ಎಂಡ್ ಅದೇ. ಹಾಂ Many minutes later. ತಿಂಡಿ ಆಯ್ತಾ? ಏನು ತಿಂಡಿ? ಕೊಡ್ರಿ ಅದನ್ನೇ. ಬಾ ಬಾ, ಅವಾಗಿಂದ ರೆಕಾರ್ಡ್ ಆಗ್ತಾನೆ ಇದೆ ಅದು. ಇದು ಇದ್ರಲ್ಲಿ ರೆಕಾರ್ಡ್ ಆಗ್ತಿದೆ. ಬಾಯ್ ಬಾಯ್ ಬಾಯ್. ಅಣ್ಣಾದಾಗ ಫೋನ್ ಮಾಡ್ತಾರೆ, ಬಂದು ತಗೊಂಡೋಗ್ತೀಯಾ? ನಂದು ಬೆವರು ಇಳಿದ್ಬಿಟ್ಟು ಒಂದು ಹನಿ ಬೆನ್ನಿಂದ ಹಿಂದ್ಗಡೆ ಚಡ್ಡಿಗೆ ಹೋಯ್ತು. ವಾ, ಕೆಳಗೆ ಹೋಗಂಗಿಲ್ಲ. ಹಾಂ, ಗಾಡಿ ಇನ್ನು ಕೆಳಗೆ ಹೋಗಿ ಚೆನ್ನಾಗಿರೋದು. ಸೊ ಗಗನ ಚುಕ್ಕಿ ನೋಡಿಕೊಂಡು ಇವಾಗ ಬರ ಚುಕ್ಕಿ ಕಡೆ ಹೋಗ್ತಾ ಇದ್ದೀವಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ, ಒಂಥರ ಪೇಂಟ್ ಮಾಡ್ದಂಗಿದೆ, 3D ಇಮೇಜು ಬರ್ದಂಗಿದೆ. 3D ಇಮೇಜನ್ನ ಲೈವ್ 3D ಇಮೇಜ್ ಇದ್ದಂಗಿದೆ. ಈ ಕಡೆ ಬಂದಾಗ ಬನ್ನಿ, ಚೆನ್ನಾಗಿದೆ. ಬಟ್ ತುಂಬ ಕೆಳಗೆ ಹೋಗೋಕ್ಕಾಗಲ್ಲ ಅಷ್ಟೇ. ಇಲ್ಲಿಂದ ಬರ ಚುಕ್ಕಿ 15 ಕಿಲೋಮೀಟ್ರ್ ಇದೆ. ಇಲ್ಲಿ ಕಾಣ್ತಿದೆಯಲ್ಲ, ಈ ಒಂದು ಡಿವಿಯೇಷನಲ್ಲಿ ಲೆಫ್ಟ್ ತಗೋಬೇಕು. ವೆಲ್ಕಮ್ ಟು ಭರಚುಕ್ಕಿ ಫಾಲ್ಸ್, ಭರಚುಕ್ಕಿ ಜಲಪಾತ. ಸೊ ಇವಾಗ ಭರಚುಕ್ಕಿ ಬರೋಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನಪ್ಪ ಇದು ಅಂತಂದರೆ ಮಧ್ಯರಂಗ ಸ್ವಾಮಿ ದೇವಸ್ಥಾನ. ತುಂಬಾ ಫೇಮಸ್ ಆಗಿರುವಂಥ ದೇವಸ್ಥಾನ. ದೇವಸ್ಥಾನ ಬಾಲಕ್ಕಿದೆಯಾ? ಅಲ್ಲ, ಮಧ್ಯ ರಂಗನಾಥ ಸ್ವಾಮಿ ದೇವಸ್ಥಾನ ಭರಚುಕ್ಕಿ ಬರೋಕ್ಕಿಂತ ಮುಂಚೆನೇ ಬರುತ್ತೆ. ಸೊ ಆನ್ ದಿ ವೇ ಇರೋದು, ದರ್ಶನ ಮಾಡಿ. ತುಂಬಾ ಚೆನ್ನಾಗಿದೆ ದೇವರು. ಇವಾಗ ಹಿಂದ್ಗಡೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಮುಂದ್ಗಡೆ ಒಂದು ಸಣ್ಣ ಒಂದು ಜಾಗದಲ್ಲಿ ದೇವ್ರನ್ನೆಲ್ಲ ಇಟ್ಟಿದ್ದಾರೆ. ಮುಂದ್ಗಡೆ ಒಂದು ಹತ್ತಿ ಮರದಲ್ಲಿ ಮಾಡಿರುವಂತಹ ರಂಗನಾಥ ಸ್ವಾಮಿ ಮತ್ತು ಲಕ್ಷ್ಮೀ ದೇವ್ರ ವಿಗ್ರಹ ಇದೆ. ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆನ್ ದಿ ವೇ 1:30 ತನಕ ಇರುತ್ತೆ, ಬೆಳಗ್ಗೆ 8 ಗಂಟೆಯಿಂದನೇನೋ, ಮತ್ತು ಸಂಜೆ ಇರುತ್ತೆ. 1:30 ಮೇಲೆ ಇರಲ್ಲ. 1 ಗಂಟೆಯಿಂದ 2 ಗಂಟೆಗೆ ಅನ್ನ ಪ್ರಸಾದ ಕೂಡ ಇರುತ್ತೆ. ಈ ಕಡೆ ಬಂದಾಗ, ಆ ಟೈಮಿಗೆ ಬಂದಾಗ ನೀವು ಇಲ್ಲೇ ಪ್ರಸಾದ ಸೇವಿಸ್ಬೋದು. ಹ್ಞೂ 2 20 ಇಲ್ಲ 100 ಇದೆ. ಭರಚುಕ್ಕಿ ವ್ಯೂ ಪಾಯಿಂಟ್ನ ನೋಡಿ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ತುಂಬಾ ಚೆನ್ನಾಗಿದೆ ವ್ಯೂವು. ಇದು ಸಹ ಹೆಂಗೆ ಗಗನಚುಕ್ಕಿ ಇತ್ತು, ಭರಚುಕ್ಕಿನೂ ಹಂಗೆ ಇದೆ. ಚೆನ್ನಾಗೇ ಇದೆ ನೋಡೋಕ್ಕೆ. ಒಂದು ಹೆಜ್ಜೆ ಬಂದು ಇವಾಗ ಯಾರು ಫೋನ್ ಮಾಡ್ತಾರಪ್ಪ, ಈ ಸ್ಪ್ಯಾಮ್ ಅವರು ಕೇಳಿಸುವೇ ಇಲ್ಲ ಮಾಡೋಕ್ಕೆ. ಎಂಟ್ರೆನ್ಸಲ್ಲಿ ಗಾಡಿಗೆ 10 ರೂಪಾಯಿ ಕೊಡಬೇಕಾಗತ್ತೆ. ಕಾರಿಗೆ ಏನು ಗೊತ್ತಿಲ್ಲ, ಬೈಕಿಗೆ 10 ರೂಪಾಯಿ ಇಸ್ಕೊತಾರೆ. ಅದಾದಮೇಲೆ ಇಲ್ಲಿ ಪರ್ ಪರ್ಸನಿಗೆ ಮತ್ತೆ 10 ರೂಪಾಯಿ ಇಸ್ಕೊತಾರೆ. ಗುಂಡ್ಲುಪೇಟೆಯಲ್ಲಿ ಒಂದು ಸಣ್ಣ ಪಿಟ್ ಸ್ಟಾಪು. ಐಸ್ ಕ್ರೀಮೋ ಮಜ್ಜಿಗೆನೋ ಏನೋ ಒಂದು ತಿನ್ಕೊಂಡು ಹೋಗೋದು. ಹಾಂ, ಏನು ಇನ್ನು 30 ಕಿಲೋಮೀಟ್ರ್. 1 ಅವರ್ ತೋರಿಸ್ತಿದೆ 30 ಕಿಲೋಮೀಟ್ರಿಗೆ. ಯಾಕೆ? ಇಲ್ಲಿ ಹಿಮತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ. ಬಸ್ ಕಾಣ್ತಿದೆಯಲ್ಲ, ಓ ಏನೋ ಜನ ಇದು ಪೋನ. ಅಯ್ಯೋ ಸಿಕ್ಕಾಬಡೆ ಜನ ಇದ್ದಾರೆ ನೋಡು. ಏನು ಗುರು ಇದು, ಜನ ಹಿಂಗಿದ್ದಾರೆ. ಕ್ಯೂ ಕ್ಯೂ ನೋಡೋ ಬಸ್ಸಿಗೆ.
2 hours later. ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನದ ಏನೇನು ರಿಸ್ಟ್ರಿಕ್ಷನ್ ಅಥವಾ ಎಷ್ಟೆಷ್ಟು ಟಿಕೆಟು ಅಂತ ಹೇಳ್ತೀನಿ. ಕೆಳಗಡೆ ಹೋಗಬೇಕು ಅಂದರೆ, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋಗಬೇಕು, ಇಲ್ಲ ಜೀಪಲ್ಲಿ ಹೋಗಬೇಕು. ಬಸ್ಸಲ್ಲಿ ಹೋಗಬೇಕು ಅಂದರೆ ಪರ್ ಹೆಡ್ 70 ರೂಪೀಸ್ ಆಗುತ್ತೆ ಅಪ್ ಆ್ಯಂಡ್ ಡೌನು. ಅಥವಾ ಏನಾದರೂ ಜೀಪಲ್ಲಿ ಹೋಗ್ತೀರಾ ಅಂತ ಅಂದರೆ ಪರ್ ಹೆಡ್ ಅಂತ ಅಲ್ಲ, ಒಂದು ಫುಲ್ ಜೀಪಿಗೆ ಕೊಡಬೇಕಾಗತ್ತೆ. 800 ರೂಪೀಸ್ ಆಗುತ್ತೆ. 8 ಜನ ಹೋಗ್ಬೋದು. ಕ್ಯಾಮ್ರಾ ಅಲೋ ಇಲ್ಲ ಅಂತ ಎಲ್ಲೂ ಹಾಕಿಲ್ಲ, ಬಟ್ ನಂಗೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಕ್ಯಾಮ್ರಾ ಮೇಲ್ಗಡೆ ಎಲ್ಲೂ ಅಲೋ ಇಲ್ಲ. ಮೊಬೈಲ್ ಬೇಕಿದ್ರೆ ತೊಗೊಂಡು ಹೋಗ್ಬೋದು, ಬಟ್ ಕ್ಯಾಮ್ರಾ ಅಲೋ ಇರಲ್ಲ. ಸೊ ಕೆಳಗಡೆಯಿಂದ ಮೇಲ್ಗಡೆಗೆ 6 ಕಿಲೋಮೀಟ್ರ್ ಇದೆ, 15 ನಿಮಿಷ ಆಗುತ್ತೆ. ಸೊ ನಾವಿಲ್ಲಿ ಟಿಕೆಟ್ ತೊಗೊಂಡು ವೀಕೆಂಡ್ ಅಂದರೆ ಜಾಸ್ತಿ ಇರ್ತಾರೆ, ನಾರ್ಮಲ್ ಬೇರೆ ದಿವಸಲ್ಲಿ ವೀಕ್ ಡೇಸಲ್ಲೆಲ್ಲ ಕಮ್ಮಿ ಜನ ಇರ್ತಾರೆ. ಸೊ ಮೇಲ್ಗಡೆ ಹೋದ್ಮೇಲೆ ದರ್ಶನ ಮಾಡ್ಕೊಂಡ್ಮೇಲೆ ಊಟ ಅಲ್ಲೇ ಇರುತ್ತೆ, ಪ್ರಸಾದ ಇರುತ್ತೆ. ಅಲ್ಲಿ ಪ್ರಸಾದ ತಿನ್ಕೊಂಡು ನೀವು ಆದಷ್ಟು ಬೇಗ ಕೆಳಗಡೆ ಬಂದು ಮತ್ತೆ ಕ್ಯೂ ಅಲ್ಲಿ ನಿಲ್ಲಬೇಕು, ಮತ್ತೆ ಬಸ್ ಬರುತ್ತೆ. ಒಂದ್ಸತಿ ಹೋದರೆ ಮೇಲ್ಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಮತ್ತೆ ಕ್ಯೂ ಬಂದು ಮತ್ತೆ ಅಲ್ಲಿಂದ ಬಸ್ ಹತ್ಕೊಂಡು ಬರೋಷ್ಟೊತ್ತಿಗೆ 2 hours ಆಗುತ್ತೆ. ಇದು ಹಿಂಗಿದೆ ಇಲ್ಲಿಂದ ಪ್ರೊಸೀಜರು. ಫುಲ್ ಹೊಡಿತಿದೆ ನೋಡಿ ಮಳೆ, ಸೊರ್ರೆ ಹೊಡಿತಿದೆ ಮಳೆ. ಬೆಟರ್ ಇಲ್ಲ ಹಾಕೋದು. ಏನು ಮರಿ ಹಂಗೆ ಹೊಡಿತಿದೆ ಮಳೆ ಅಲ್ಲಿ ಮುಂದೆ. ಇಲ್ಲಿ ಬಂತು ಮಳೆ ಬಂತು. ಕಾಪಾಕ್ಸ್ ಹೆಂಗೆ ತೆಗಿಬೇಕಾ? ಮೈಸೂರಿಗೆ ಇನ್ನೊಂದು 23-24 ಕಿಲೋಮೀಟ್ರ್ ಇದೆ. ಇವಾಗ ನಂಜನಗೂಡಲ್ಲಿದ್ದೀವಿ. ಅಟ್ ಪ್ರೆಸೆಂಟ್ ಟೈಮು 5:25 ಆಗಿದೆ. ಇದಿದೆಯಲ್ಲ ಏನೋ ಕಾರ್ಯಸಿದ್ಧಿ ಆಂಜನೇಯ, ಅವ್ರದ್ದು ದೇವಸ್ಥಾನ ಇದು. ಓ, ನಾಳೆ ಬರೋಣ. ಇದು ಬೆಳಗ್ಗೆ ಹಿಂಗೆ ಮೈಸೂರು ರೋಡ್ಗಳಲ್ಲಿ ಗಾಡಿ ಹೊಡೆಯೋ ಮಜಾನೇ ಬೇರೆ. ಸಕ್ಕದಾಗಿದೆ ರೋಡ್ಗಳು ಮಾತ್ರ. ನಮ್ಮ ಬೆಂಗಳೂರಲ್ಲಂತೂ ಯಾವ ರೋಡಿಗೆ ಹೋದ್ರೂ ಗುಂಡಿ ಇಲ್ದಿರೋ ರೋಡೇ ಇಲ್ಲ. ಇಲ್ಲಿ ರೋಡಲ್ಲಿ ಒಂದು ಗುಂಡಿನೂ ಕಾಣಲ್ಲ, ಅಷ್ಟು ಸಕ್ಕದಾಗಿದೆ. ಅವಾಗಿಂದ ಬರ್ತಿದ್ದೀವಿ, ಒಂದು ಕಚಡ ರೋಡ್ ಇಲ್ಲ. ಇವನ್ ಒಳಗಡೆ ಬಂದ್ರೂ ರೋಡ್ ಸಾಕೋದಾಗಿದೆ. ಬರೋಣ ಇಲ್ಲಿಗೆ. ನೈಟು ನಮ್ಮ ಡಿನ್ನರ್ ಇಲ್ಲೇ. ಸೊ ನಾವಿವಾಗ ಉಳ್ಕೊಳ್ಳೋಕ್ಕೆ ರೂಮ್ ಮಾಡಿರೋದು ಟೀಚರ್ಸ್ ಕಾಲೋನಿಲಿ. ರೋಡ್ ನೋಡ, ಒಂದು ಗುಂಡಿ ಐತೆನ ರೋಡಲ್ಲಿ, ಒಂದು ಗುಂಡಿ ಇಲ್ಲ ರೋಡಲ್ಲಿ. ಊರನ್ನ ಎಷ್ಟು ಸಕಲಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ರೋಡ್ ಮಾಡ್ತಿದ್ದಾರೆ, ಜಲಿಕಲ್ ಹಾಕಿದ್ರಲ್ಲ ಇಲ್ಲಿ ಎಲ್ಲ ಮಾಡ್ತಾ ಇರೋದು. ಇದು ಮಾಡ್ತಿರೋದು ಬೇರೆ. ಸರಿ, ಇದು ನೋಡಿಲ್ಲ, JCB ಎಲ್ಲ ಇದೆಯಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ರೋಡ್ನ. ಮಾಡ್ತಿರೋದು ಬೇರೆ, ಹಾಳಾಗಿರೋದನ್ನ ಕೇರ್ ಮಾಡ್ದಲ್ಲ ಹಂಗೆ ಬಿಟ್ಟಿರೋದು ಬೇರೆ. ಇದರೆಲ್ಲ ಮಾಡ್ತಾರೆ, ಟೈಮ್ ಬೇಕು. ಮೈಸೂರಲ್ಲಿ ಎಲ್ಲ ಕಡೆ ಮಾಡ್ತಾರೆ ಚೆನ್ನಾಗೆ. ಬಂತಲ್ಲ ಕ್ರೌನ್ ರೆಸಿಡೆನ್ಸಿ. ರೂಮ್ ಬುಕ್ ಮಾಡಿದ್ದೆ. ಕಾರ್ತಿಕ್. ಹಾಂ, ವಾಶ್ರೂಮ್ ಇಲ್ವಾ? ಇಲ್ಲಿದೆ ಕಣೆ, ಎದುರಿಸ್ಬಿಟ್ಟಿಲ್ಲ ನೀನು. ಸೊ ಇಷ್ಟೇ ಸಣ್ಣ ಸ್ಮಾಲ್ ರೂಮು. ಇಲ್ಲಿ 900 ರೂಪಾಯಿಗೆ ಆವ್ರೇಜ್ ಆಗಿದೆ. ಇಲ್ಲಿ ಬಟ್ಟೆ ಹಿಡ್ಕೊಳ್ಳೋಕ್ಕೆಲ್ಲ ಸಣ್ಣ ಜಾಗದಲ್ಲಿ ಮಾಡ್ಬಿಟ್ಟಿದ್ದಾರೆ. ವಾಶ್ರೂಮು ಚೆನ್ನಾಗಿದೆ ನೋಡಿ ಅಷ್ಟೇ. ನಾವು ನಿನ್ನೆ ಮೈಸೂರಿಗೆ ರೀಚ್ ಆಗಿ ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟ ನೋಡೋಕೆ ಹೋಗ್ತಾ ಇದ್ದೀವಿ. ನಾನು ವಿಡಿಯೋದಲ್ಲಿ ಹೇಳಿದೆ ಸ್ಟಾರ್ಟಿಂಗಲ್ಲೇ ಎಷ್ಟು ಮೈಲೇಜ್ ಬರುತ್ತೆ ಏನು ಎತ್ತ ಹೇಳ್ತೀನಿ ಅಂತ. ಅದನ್ನು ಇವಾಗ ತಿಳಿಸ್ಕೊಡ್ತೀನಿ. ಟ್ರಿಪ್ ಒಂದು ಬಂದುಬಿಟ್ಟು ನಾನು ಬೆಂಗಳೂರಿಂದ ಎಲ್ಲ ಕಡೆ ಸುತ್ಕೊಂಡು ಮೈಸೂರಿಗೆ ಬಂದಿರೋದು. ಅಂದರೆ ಬರೀ ಲಾಂಗ್ ರೈಡು 309 ಕಿಲೋಮೀಟರ್ ಬಂದಿದ್ದೀನಿ. ಶಾಕಿಂಗ್ ರಿಸಲ್ಟ್ ಏನು ಅಂದರೆ 33.2 ಕಿಲೋಮೀಟರ್ ಮೈಲೇಜ್ ಬಂದಿದೆ. ಇದು ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಅಂತೀನಿ. ಅದು ಬಿಫೋರ್ ಸರ್ವಿಸೇ 33 ಕಿಲೋಮೀಟರ್ ಬಂದಿರೋದು. ತುಂಬ ಶಾಕಿಂಗ್ ಇದೆ ರಿಸಲ್ಟು. ಅದಾದಮೇಲೆ ಇನ್ನೊಂದೇನು ಅಂದರೆ ಬರೀ ಸಿಟಿಲಿ ಹೊಡೆದಿರೋದು ಆಲ್ರೆಡಿ ನಾನು ಮುಂಚೆನೇ ನೋಟ್ ಮಾಡ್ಕೊಂಡಿದ್ದೆ. ಒಂದು 300 ಕಿಲೋಮೀಟರ್ಸ್ ಹೊಡೆದಿದೆ. ಅದು ಒಂದು 26.5 ಕಿಲೋಮೀಟರ್ಸ್ ಮೈಲೇಜ್ ಬಂದಿತ್ತು ಸಿಟಿ ಒಳಗಡೆ. ಇವಾಗ ಮಿಕ್ಸೆಡ್ ಹೇಳ್ತೀನಿ. ಟ್ರಿಪ್ 2 ಅಲ್ಲಿ ಟೋಟಲ್ ಇಡೀ ಗಾಡಿ ತೊಗೊಂಡಾಗ 611 ಕಿಲೋಮೀಟರ್ಸ್ ಹೊಡೆದಿದ್ದೀನಿ. ಇದರಲ್ಲಿ ಇನ್ಕ್ಲೂಡಿಂಗ್ ಸಿಟಿ ಮತ್ತು ಲಾಂಗ್ ರೈಡ್ ಸೇರಿದ್ರೆ 29.4 ಕಿಲೋಮೀಟರ್ ಮೈಲೇಜ್ ಬಂದಿದೆ. ಇದು ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಅಂತ ಹೇಳ್ತೀನಿ ಈ ಒಂದು ಗಾಡಿಗೆ. 450cc ಬಿಫೋರ್ ಸರ್ವಿಸೇ ಇಷ್ಟೊಂದು ಬಂದಿರೋ. ನಾನು ತುಂಬ ಜನ ಕೇಳಿದ್ದೀನಿ ಬಿಫೋರ್ ಸರ್ವಿಸು
ಬರೀ 18-19 ಕೊಡ್ತಿದ್ದಾರೆ ಅಂತಾರೆ. ಇದು ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಗಾಡಿನ ನೀವು ಇಂಜಿನ್ನ ಅಷ್ಟು ಟೂನ ಹೊಡಿಬೇಕು ನಾವು. 4000 RPM ಮೇಲೆ ಹೊಡಿಬಾರ್ದು ಗಾಡಿನ. ಸೊ ಹಂಗೆ ಮೇಂಟೈನ್ ಮಾಡಿದ್ರೆ ಲಾಂಗ್ ರೈಡಲ್ಲೂ ಫಸ್ಟ್ ಸರ್ವಿಸಲ್ಲಿ ಹಂಗೆ ಮೇಂಟೈನ್ ಮಾಡಿದ್ರೆ ಮೈಲೇಜ್ ಸಹ ಹಂಗೆ ಮೇಂಟೈನ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತು ಅಂದರೆ ನೀವೇನಾದ್ರು ಮೈಸೂರಲ್ಲಿ ತಿನ್ನೋಕ್ಕೆ ನೈಟ್ ಫುಡ್ಡು ಅಥವಾ ಏನಾರು ಅಂದರೆ ನಾವು ಒಂದು ಫುಡ್ ಸ್ಟ್ರೀಟಿಗೆ ಹೋಗಿದ್ವಿ. ಆ ಫುಡ್ ಸ್ಟ್ರೀಟಿನ ಲೊಕೇಶನ್ ನಾನು ಹಾಕಿರ್ತೀನಿ. ಅಲ್ಲಿಗೇನು ಅಂತ ಅಂದರೆ ನಾವು ಹೋದ ತಕ್ಷಣ ಅಲ್ಲಿ ತುಂಬಾ ಅಂಗಡಿ ಇದೆ. ನಿಮ್ಮ ಹುಡುಗರ ಸಿಕ್ಕಾಪಡೆ ಅಂಗಡಿ ಇದೆ. ಅಲ್ಲಿ ಮೊದಲಿಗೆ ಒಂದು ಗೋಬಿ ಅಂಗಡಿಗೆ ಹೋದ್ವಿ. ಗೋಬಿ ಅಂಗಡಿ ಕೂಡ ತುಂಬಾ ಇದೆ. ಮೊದಲು ಗೋಬಿ ಅಂಗಡಿಗೆ ಹೋದ್ವಿ. ಆ ಗೋಬಿ ಅಂಗಡಿಲಿ ಫಸ್ಟ್ ಒಂದು ಫುಲ್ ಗೋಬಿ ತೊಗೊಂಡ್ವಿ. ಗೋಬಿ 60 ರೂಪಾಯಿ ಕೊಟ್ವಿ. ತುಂಬಾ ಸಕ್ಕತ್ತಾಗಿತ್ತು. ನಿಜ ನೀವು ಒಂದ್ಸಲ ಟೇಸ್ಟ್ ಮಾಡಲೇಬೇಕು. ಅದ್ರ ಪಕ್ಕದಲ್ಲೇ ಒಂದು ಅಂಗಡಿಲಿ ಮಸಾಲೆ ಪುರಿ ತೊಗೊಂಡ್ವಿ. ಸ್ಟಾರ್ಟಿಂಗಲ್ಲಿ ನಾನು ನೋಡಿದಾಗ ಏನು ಅಂದ್ಕೊಂಡೆ, ಇದೇನು ಮಸಾಲೆ ಒಳ್ಳೆ ಸಾಂಬಾರು ಥರ ಇದೆ, ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ತಿಂದಮೇಲೆ ಗೊತ್ತಾಯಿತು ಅದ್ಭುತವಾಗಿತ್ತು ಮಾತ್ರ ಮಸಾಲೆ ಪುರಿ. ಪಾನಿ ಕುಡಿದ್ವಿ. ಬರೀ ಪಾನಿಪುರಿ ತಿನ್ನಲಿಲ್ಲ, ಪಾನಿ ಕುಡಿದ್ವಿ. ಪಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಲ್ಲಿ ಒಂದು ಫಲೂದ ತೊಗೊಂಡ್ವಿ. ಫಲೂದ ಮಾತ್ರ ಅದು ಅಷ್ಟೇ 10 out of 10 ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಬೇರೆ ಬೇರೆ ಫಲೂದಾಗಳಿದೆ, ಚಾಕ್ಲೇಟ್ ಫಲೂದ, ವೆನಿಲಾ ಫಲೂದ, ಅದು ಇದು ಎಲ್ಲ ಇದೆ. ನಾವು ನಾರ್ಮಲ್ ಫಲೂದ ತೊಗೊಂಡಿದ್ವಿ. ಅದು ಚೆನ್ನಾಗಿತ್ತು. ಇದೆಲ್ಲ ತಿಂದು ನಾವು ರೂಮಿಗೆ ಹೋಗಿ ಬಿತ್ಕೊಂಡು ಬೆಳಗ್ಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಚಾಮುಂಡಿ ಬೆಟ್ಟದಲ್ಲಿ ಏನೇನು ಅಲ್ಲಿ ಏನಕ್ಕೆ ಇಷ್ಟು ಬೆಳಗ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ದರ್ಶನ ಇರೋದೇ 7:15. ಬಟ್ ನಾವು ಇವಾಗಲೇ ಹೋಗ್ತಾ ಇರೋದು 5:15. ಏನಕ್ಕೆ ಎತ್ತಾ ಇಲ್ಲ ಅನ್ನೋ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಮುಂದಿನ ವೀಡಿಯೋನ ನೋಡಿ ನನ್ನ ಹೀಗೆ ಸಪೋರ್ಟ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೇಸಸ್ಗಳಿಗೂ ಸಹ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸಿ. ನಿಮ್ಮ ಫ್ರೆಂಡ್ಸ್ ಯಾರು ಹಿಮಾಲಯ ಬೈಕ್ ತೊಗೊಳ್ತಿದ್ದು ಅಂದರೆ ಅವರಿಗೆ ಮೈಲೇಜ್ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಅವ್ರಿಗೂ ಸಹ ಈ ವಿಡಿಯೋನ ಕಳಿಸಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.